ಹಾಯ್ ಸ್ನೇಹಿತರೆ, ನಮಸ್ಕಾರ. ಕರ್ನಾಟಕ ಸರ್ಕಾರದ ಅತ್ಯಂತ ಜನಪ್ರಿಯ ಕೋಟ್ಯಾಂತರ ಮಹಿಳೆಯರ ನೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಈಗ ಅತ್ಯಂತ ಮಹತ್ವದ ಮತ್ತು ಲೇಟೆಸ್ಟ್ ಆದೇಶವೊಂದು ಹೊರಬಿದ್ದಿದೆ. ಹೌದು ವೀಕ್ಷಕರೇ, ನೀವು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣವನ್ನು ನಿಮ್ಮ ಖಾತೆಗೆ ಯಾವುದೇ ತೊಂದರೆ ಇಲ್ಲದೆ ಪಡೆಯುತ್ತಿದ್ದರೆ ಇವತ್ತಿನ ಈ ವಿಡಿಯೋ ನಿಮಗಂತೂ ಅತ್ಯಂತ ಶಾಕಿಂಗ್ ನ್ಯೂಸ್ ಆಗಲಿದೆ. ಯಾಕಂದ್ರೆ ಸರ್ಕಾರ ಈಗ ಗೃಹಲಕ್ಷ್ಮಿ ಯೋಜನೆಗೆ ಭಾರಿ ದೊಡ್ಡ ಬದಲಾವಣೆಯೊಂದನ್ನು ತಂದಿದೆ. ಅದೇನಪ್ಪಾ ಅಂದ್ರೆ ಇನ್ಮುಂದೆ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಫಲಾನುಭವಿಯೂ ಕೂಡ ಬಯೋಮೆಟ್ರಿಕ್ ನವೀಕರಣ ಮಾಡಿಸುವುದು ಕಡ್ಡಾಯವಾಗಿದೆ. ಹೌದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಬಗ್ಗೆ ಖಡಕ್ ಆದೇಶ ಹೊರಡಿಸಿದ್ದು, ಒಂದು ವೇಳೆ ನೀವು ನಿಗದಿತ ಅವಧಿಯೊಳಗೆ ನಿಮ್ಮ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸದೇ ಇದ್ದರೆ ನಿಮ್ಮ ಖಾತೆಗೆ ಬರುವ 2,000 ರೂಪಾಯಿ ಹಣ ಇನ್ಮುಂದೆ ಸಂಪೂರ್ಣವಾಗಿ ಕಟ್ ಆಗಲಿದೆ. ನಿಮ್ಮ ಖಾತೆಗೆ ಹಣ ಬರುವುದು ಶಾಶ್ವತವಾಗಿ ನಿಂತು ಹೋಗಲಿದೆ. ಹಾಗಾದ್ರೆ ಸರ್ಕಾರ ಇದ್ದಕ್ಕಿದ್ದಂತೆ ಈ ಬಯೋಮೆಟ್ರಿಕ್ ನಿಯಮ ತರಲು ಕಾರಣವೇನು? ಯಾರಿಗೆಲ್ಲ ಹಣ ಕಟ್ಟಾಗುತ್ತೆ? ನೀವು ನಿಮ್ಮ ಮೊಬೈಲ್ ಅಥವಾ ಹತ್ತಿರದ ಕೇಂದ್ರಗಳಲ್ಲಿ ಈ ಬಯೋಮೆಟ್ರಿಕ್ ಪ್ರಕ್ರಿಯೆಯನ್ನ ಹೇಗೆ ಸಂಪೂರ್ಣಗೊಳಿಸಬೇಕು? ಇದಕ್ಕೆ ಬೇಕಾಗುವ ಪ್ರಮುಖ ದಾಖಲೆಗಳು ಯಾವುವು? ಇಡೀ ಪ್ರಕ್ರಿಯೆಯ ಕಂಪ್ಲೀಟ್ ಇನ್-ಡೆಪ್ತ್ ಮಾಹಿತಿಯನ್ನ ಇವತ್ತಿನ ವಿಶೇಷ ವರದಿಯಲ್ಲಿ ಸಂಪೂರ್ಣವಾಗಿ ಬಿಡಿಸಿ ಹೇಳ್ತೀವಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನಮ್ಮ ವಿಡಿಯೋವನ್ನ ನೋಡಿ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅಲ್ಲದೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ, ಮೊದಲು ನಾವು ಸರ್ಕಾರ ಈ ಕಠಿಣ ನಿರ್ಧಾರವನ್ನ ಏಕೆ ತಂದಿದೆ ಅನ್ನೋ ಅಸಲಿ ರಾಜಕೀಯ ಮತ್ತು ಆಡಳಿತಾತ್ಮಕ ಕಾರಣವನ್ನ ತಿಳಿದುಕೊಳ್ಳಬೇಕಾಗಿದೆ. ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗಿ ಸುಮಾರು ದಿನಗಳೇ ಕಳೆದಿವೆ. ಕೋಟ್ಯಾಂತರ ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು ಯಶಸ್ವಿಯಾಗಿ ಹಣ ತಲುಪುತ್ತಿದೆ. ಆದರೆ ಇದರ ನಡುವೆ ರಾಜ್ಯ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಕೆಲವು ಶಾಕಿಂಗ್ ಸತ್ಯಗಳು ಮತ್ತು ಭಾರಿ ದೊಡ್ಡ ಮಟ್ಟದ ದುರ್ಬಳಕೆಗಳು ಪತ್ತೆಯಾಗಿವೆ. ಹೌದು, ತನಿಖೆಯ ವೇಳೆ ಇಲಾಖೆಗೆ ತಿಳಿದು ಬಂದಿರುವ ಪ್ರಮುಖ ಲೀಕೇಜ್ಗಳು ಮತ್ತು ಕಾರಣಗಳು ಇಲ್ಲಿವೆ. ಮೊದಲನೇದಾಗಿ, ಯೋಜನೆ ಆರಂಭವಾದಾಗ ಯಾರೆಲ್ಲ ಆದಾಯ ತೆರಿಗೆ ಕಟ್ಟುತ್ತಾರೋ ಅಥವಾ ಯಾರ ಮನೆಯಲ್ಲಿ ಜಿಎಸ್ಟಿ ರಿಟರ್ನ್ಸ್ ಫೈಲ್ಸ್ ಮಾಡುತ್ತಾರೋ ಅವರಿಗೆ ಈ ಯೋಜನೆ ಅನ್ವಯಿಸುವುದಿಲ್ಲ ಎಂದು ಸರ್ಕಾರ ಹೇಳಿತ್ತು. ಆದರೆ ಸಾವಿರಾರು ಜನರು ತಪ್ಪು ಮಾಹಿತಿ ನೀಡಿ ಸುಳ್ಳು ಅಫಿಡವಿಟ್ ನೀಡಿ ತಿಂಗಳಿಗೆ 2,000 ರೂಪಾಯಿ ಹಣವನ್ನ ಕಾನೂನು ಬಾಹಿರವಾಗಿ ಪಡೆಯುತ್ತಿದ್ದಾರೆ. ಇದನ್ನು ತಡೆಯಲು ರಾಜ್ಯ ಸರ್ಕಾರಕ್ಕೆ ಈ ಬಯೋಮೆಟ್ರಿಕ್ ಅಸ್ತ್ರ ಬೇಕಾಗಿದೆ. ಎರಡನೇದಾಗಿ, ಮೃತರ ಖಾತೆಗೆ ಹಣ ಜಮೆ. ಇದು ಅತ್ಯಂತ ಗಂಭೀರವಾದ ವಿಚಾರ. ಕೆಲವು ಕಡೆ ಗೃಹಲಕ್ಷ್ಮಿ ಯೋಜನೆಯ ಮೂಲ ಫಲಾನುಭವಿ ಮಹಿಳೆಗೆ ಮೃತಪಟ್ಟಿದ್ದರೂ ಸಹ ಅವರ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆ ಲಿಂಕ್ ಆಗಿರುವುದರಿಂದ ಕುಟುಂಬದವರು ಅಥವಾ ಇತರರು ಆ ಹಣವನ್ನ ಇನ್ನೂ ಡ್ರಾ ಮಾಡಿಕೊಳ್ಳುತ್ತಿದ್ದಾರೆ. ಸರ್ಕಾರದ ಬೊಕ್ಕಸದಿಂದ ಹಣ ಮೃತರ ಖಾತೆಗೆ ಹೋಗುತ್ತಿರುವುದನ್ನು ಪತ್ತೆ ಹಚ್ಚಲು ಈ ಬಯೋಮೆಟ್ರಿಕ್ ಪರಿಶೀಲನೆ ಅಗತ್ಯವಾಗಿದೆ. ಮೂರನೆಯದಾಗಿ, ತಾಂತ್ರಿಕ ಅಡಚಣೆಗಳು. ಇನ್ನು ಕೆಲವು ಕಡೆ ಬ್ಯಾಂಕ್ ಖಾತೆಯ KYC ಫೈಲ್ ಆಗಿರುವುದು, ಆಧಾರ್ ನಂಬರ್ ಮಿಸ್ ಮ್ಯಾಚ್ ಆಗಿರುವುದು ಕಂಡುಬಂದಿದೆ. ಈ ಎಲ್ಲ ಗೊಂದಲಗಳಿಗೆ ಫುಲ್ ಸ್ಟಾಪ್ ನೀಡಲು ನಿಜವಾದ ಅರ್ಹ ಬಡ ಮತ್ತು ಮಧ್ಯಮ ವರ್ಗದ ತಾಯಂದರಿಗೆ ಮಾತ್ರ ಸರ್ಕಾರದ ಧನ ಸಹಾಯ ತಲುಪಬೇಕು ಎಂಬ ಉದ್ದೇಶದಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒನ್ ಟೈಮ್ ಬಯೋಮೆಟ್ರಿಕ್ ನಿಯಮವನ್ನ ಜಾರಿಗೆ ತಂದಿದ್ದಾರೆ. ಸೊ ವೀಕ್ಷಕರೇ, ಈಗ ನಿಮಗೆ ಗೊಂದಲ ಇರಬಹುದು. ಅಯ್ಯೋ, ಹಾಗಾದ್ರೆ ನಾವು ಎಲ್ಲಿಗೆ ಹೋಗಬೇಕು? ಏನು ಮಾಡಬೇಕು? ನಮ್ಮ ಹಣ ಇನ್ಮುಂದೆ ಬರುತ್ತಾ ಇಲ್ವಾ ಅಂತ ಗಾಬರಿಯಾಗಬೇಡಿ. ಈ ಪ್ರಕ್ರಿಯೆ ತುಂಬಾ ಸರಳವಾಗಿದೆ. ಸರ್ಕಾರ ಇದಕ್ಕಾಗಿ ನಿಗದಿತ ಸೇವಾ ಕೇಂದ್ರಗಳನ್ನು ಗುರುತಿಸಿದೆ. ನೀವು ಮಾಡಬೇಕಾಗಿರುವುದು ಇಷ್ಟೇ. ಹಂತ 1, ಅಧಿಕೃತ ಕೇಂದ್ರಗಳಿಗೆ ಭೇಟಿ ನೀಡಿ. ಈ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಲು ನೀವು ಯಾವುದೇ ಖಾಸಗಿ ಸೈಬರ್ ಸೆಂಟರ್ಗಳಿಗಾಗಿ ಹೋಗಿ ಮೋಸ ಹೋಗಬೇಡಿ. ಸರ್ಕಾರ ಅಧಿಕೃತವಾಗಿ ಅನುಮತಿ ನೀಡಿರುವ ನಿಮ್ಮ ಹತ್ತಿರದ ಬೆಂಗಳೂರು 1, ನೀವು ಗ್ರಾಮೀಣ ಭಾಗದವರಾಗಿದ್ದರೆ ಗ್ರಾಮ್ 1 ಅಥವಾ ನಗರ ತಾಲೂಕು ಮಟ್ಟದ ಕರ್ನಾಟಕ 1 ಕೇಂದ್ರಗಳಿಗೆ ಭೇಟಿ ನೀಡಬೇಕು. ಹಂತ 2, ಫಲಾನುಭವಿಯ ಉಪಸ್ಥಿತಿ ಕಡ್ಡಾಯ. ಇಲ್ಲಿ ಅತ್ಯಂತ ಮುಖ್ಯವಾದ ವಿಷಯ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಯಾರು ಅರ್ಜಿಯನ್ನ ಸಲ್ಲಿಸಿ ಯಜಮಾನಿ ಎಂದು ಗುರುತಿಸಿಕೊಂಡಿರುತ್ತಾರೋ ಆ ಮಹಿಳೆ ಖುದ್ದಾಗಿ ಈ ಕೇಂದ್ರಗಳಿಗೆ ಹೋಗಬೇಕಾಗುತ್ತದೆ. ಅವರ ಬದಲಾಗಿ ಗಂಡನೋ ಮಗನೋ ಅಥವಾ ಮಗಳೋ ಹೋಗಿ ಬಯೋಮೆಟ್ರಿಕ್ ನೀಡಲು ಸಾಧ್ಯವಿಲ್ಲ. ಏಕೆಂದರೆ ಅಲ್ಲಿ ನಿಮ್ಮ ಬೆರಳುಗಳ ಗುರುತು ಅಥವಾ ಕಣ್ಣಿನ ಗುರುತನ್ನ
ಲೈವ್ ಆಗಿ ಸ್ಕ್ಯಾನ್ ಮಾಡಬೇಕಾಗುತ್ತದೆ. ಹಂತ 3 ಪ್ರಮುಖ ದಾಖಲೆಗಳು. ನೀವು ಕೇಂದ್ರಕ್ಕೆ ಹೋಗುವಾಗ ಈ 3 ದಾಖಲೆಗಳನ್ನು ತಪ್ಪದೆ ಕೊಂಡೊಯ್ಯಬೇಕು. ಮೊದಲನೆಯದು ನಿಮ್ಮ ರೇಷನ್ ಕಾರ್ಡ್, ಎರಡನೆಯದು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಮೂರನೆಯದು ನಿಮ್ಮ ಆಧಾರ್ ಕಾರ್ಡ್ ಹಾಗೂ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಆಗಿರುವ ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆ. ಹಂತ 4 ಬಯೋಮೆಟ್ರಿಕ್ ದೃಢೀಕರಣ. ಕೇಂದ್ರದ ಆಪರೇಟರ್ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಲಾಗಿನ್ ಆದ ತಕ್ಷಣ ನಿಮ್ಮ ಪ್ರೊಫೈಲ್ ಓಪನ್ ಆಗುತ್ತದೆ. ನಂತರ ಅಲ್ಲಿರುವ ಬಯೋಮೆಟ್ರಿಕ್ ಡಿವೈಸ್ನಲ್ಲಿ ನಿಮ್ಮ ಬೆರಳಚ್ಚು ಅಥವಾ ಕಣ್ಣಿನ ಐರಿಸ್ ಸ್ಕ್ಯಾನ್ ಮಾಡಲಾಗುತ್ತದೆ. ನಿಮ್ಮ ವಿವರಗಳು ಆಧಾರ್ ಡೇಟಾಬೇಸ್ ಜೊತೆ ಮ್ಯಾಚ್ ಆದ ತಕ್ಷಣ ವೆರಿಫಿಕೇಶನ್ ಸಕ್ಸಸ್ ಆಗುತ್ತದೆ. ಹಂತ 5 ಮೊಬೈಲ್ ನಂಬರ್ ಅಪ್ಡೇಟ್. ಇದೇ ಸಮಯದಲ್ಲಿ ನಿಮ್ಮ ಮೊಬೈಲ್ ನಂಬರ್ ಬದಲಾಗಿದ್ದರೆ ಅದನ್ನು ಕೂಡ ನವೀಕರಿಸಲು ಅಲ್ಲಿ ಅವಕಾಶವಿರುತ್ತದೆ. ಒಮ್ಮೆ ಈ ಪ್ರಕ್ರಿಯೆ ಮುಗಿದ ಮೇಲೆ ನಿಮ್ಮ ಮೊಬೈಲ್ಗೆ ಯಶಸ್ವಿಯಾಗಿ ನವೀಕರಿಸಲಾಗಿದೆ ಎಂಬ ಕನ್ಫರ್ಮೇಷನ್ ಮೆಸೇಜ್ ಬರುತ್ತದೆ. ಇಷ್ಟು ಮಾಡಿದ್ರೆ ನಿಮ್ಮ ಕೆಲಸ ಮುಗಿಯಿತು. ನಿಮ್ಮ ಮುಂದಿನ ತಿಂಗಳ 2,000 ರೂಪಾಯಿ ಸೇಫ್ ಆದಂತೆ. ವೀಕ್ಷಕರೇ, ಈಗ ನಿಮ್ಮ ಮನಸ್ಸಿನಲ್ಲಿ ಮೂಡುವ ಮತ್ತೊಂದು ಪ್ರಶ್ನೆ, ಒಂದು ವೇಳೆ ನಾವು ಈ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸದೇ ಇದ್ದರೆ ಏನಾಗುತ್ತದೆ? ಸರ್ಕಾರ ಯಾವಾಗಿನಿಂದ ಹಣ ಕಟ್ ಮಾಡುತ್ತೆ? ಸರ್ಕಾರದ ಖಡಕ್ ಆದೇಶದ ಪ್ರಕಾರ ಇದೊಂದು ಒನ್ ಟೈಮ್ ಬಯೋಮೆಟ್ರಿಕ್ ಪ್ರಕ್ರಿಯೆಯಾಗಿದೆ. ಅಂದರೆ ನೀವು ಜೀವನ ಪೂರ್ತಿ ಅಥವಾ ಪ್ರತಿ ತಿಂಗಳು ಹೋಗಿ ಹೆಬ್ಬೆಟ್ಟು ಒತ್ತುವ ಅಗತ್ಯವಿಲ್ಲ. ಕೇವಲ ಒಂದು ಬಾರಿ ಮಾತ್ರ ನಿಮ್ಮ ಜೀವಂತಿಕೆ ಅಥವಾ ಅರ್ಹತೆಯನ್ನ ಸಾಬೀತುಪಡಿಸಲು ಈ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಯಾರು ನಿಗದಿತ ಡೆಡ್ಲೈನ್ ಒಳಗಾಗಿ ಈ ಕೆಲಸವನ್ನ ಮಾಡಿಸುವುದಿಲ್ಲವೋ ಅಂತಹ ಖಾತೆಗಳನ್ನ ಅಮಾನತು ಅಥವಾ ಹೋಲ್ಡ್ನಲ್ಲಿ ಇಡಲು ಇಲಾಖೆ ನಿರ್ಧರಿಸಿದೆ. ಅಂದರೆ ನೀವು ಬಯೋಮೆಟ್ರಿಕ್ ಮಾಡಿಸುವವರೆಗೂ ನಿಮ್ಮ ಖಾತೆಗೆ ಸರ್ಕಾರದಿಂದ ಬಿಡುಗಡೆಯಾಗುವ ಹಣ ಜಮಾವಾಗುವುದಿಲ್ಲ. ಒಮ್ಮೆ ಹಣ ಬರುವುದು ನಿಂತರೆ ಮತ್ತೆ ಅದನ್ನು ರಿಆಕ್ಟಿವೇಟ್ ಮಾಡಿಸಲು ನೀವು ಸರ್ಕಾರಿ ಕಚೇರಿಗಳಿಗೆ ಅಲೆಯಬೇಕಾಗಬಹುದು. ಆದ್ದರಿಂದ ನಿರ್ಲಕ್ಷ್ಯ ಮಾಡಬೇಡಿ. ಇಲಾಖೆಯು ಸದ್ಯದಲ್ಲೇ ಇದಕ್ಕಾಗಿ ಕೊನೆಯ ದಿನಾಂಕವನ್ನ ಅಧಿಕೃತವಾಗಿ ಪ್ರಕಟಿಸಲಿದ್ದು, ಅದಕ್ಕೂ ಮುನ್ನವೇ ನೀವು ನಿಮ್ಮ ಹತ್ತಿರದ ಗ್ರಾಮ್ 1 ಅಥವಾ ಕರ್ನಾಟಕ 1 ಕೇಂದ್ರಗಳಿಗೆ ಹೋಗಿ ಈ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿಕೊಳ್ಳಿ. ಇದು ನಿಮ್ಮ ಹಕ್ಕಿನ ಹಣ. ಅದನ್ನು ಸಣ್ಣ ತಪ್ಪುಗಳಿಗಾಗಿ ಕಳೆದುಕೊಳ್ಳಬೇಡಿ. ಸೊ ವೀಕ್ಷಕರೇ, ಸರ್ಕಾರದ ಈ ಯೋಜನೆ ಹೊಸ ಬಯೋಮೆಟ್ರಿಕ್ ನಿಯಮದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸರ್ಕಾರದ ಈ ಕಠಿಣ ನಿರ್ಧಾರದಿಂದ ಸುಳ್ಳು ಮಾಹಿತಿ ನೀಡಿ ಹಣ ಪಡೆಯುತ್ತಿದ್ದ ಅನರ್ಹರಿಗೆ ಬ್ರೇಕ್ ಬೀಳುತ್ತಾ ಮತ್ತು ಬಡ ಅರ್ಹ ಮಹಿಳೆಯರಿಗೆ ಇದರಿಂದ ತೊಂದರೆಯಾಗುತ್ತಾ ಅಥವಾ ಪಾರದರ್ಶಕತೆ ಬರುತ್ತಾ? ನಿಮ್ಮ ಮನಸ್ಸಿನಲ್ಲಿ ಏನು ಅನಿಸಿಕೆ ಇದ್ದರೂ ಅಥವಾ ನಿಮಗೆ ಬಯೋಮೆಟ್ರಿಕ್ ಪ್ರಕ್ರಿಯೆಯಲ್ಲಿ ಯಾವುದೇ ಗೊಂದಲಗಳಿದ್ದರೆ ಕೆಳಗೆ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ನಾವು ನಿಮ್ಮ ಪ್ರತಿಯೊಂದು ಕಾಮೆಂಟ್ಗೂ ಉತ್ತರಿಸಲು ಪ್ರಯತ್ನಿಸುತ್ತೇವೆ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಪರಿಚಯಸ್ಥರಿಗೆ ಯಾರಾದರೂ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆಯುತ್ತಿದ್ದರೆ ದಯವಿಟ್ಟು ಈ ವಿಡಿಯೋವನ್ನ ಅವರಿಗೆ ವಾಟ್ಸ್ಆಪ್ ಅಥವಾ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ. ಯಾಕಂದ್ರೆ ನಿಮ್ಮ ಒಂದು ಶೇರ್ನಿಂದಾಗಿ ಅವರ 2,000 ರೂಪಾಯಿ ಹಣ ಕಟ್ ಆಗುವುದು ತಪ್ಪಾಗಬಹುದು. ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ ಹಾಗೂ ಇತರೆ ಎಲ್ಲ ಗ್ಯಾರಂಟಿ ಯೋಜನೆಗಳ ಇಂಚಿಂಚು ನಿಖರ ಮತ್ತು ಬಿಸಿ ಬಿಸಿ ಅಪ್ಡೇಟ್ಗಳಿಗಾಗಿ ನಮ್ಮ ಡಿಜಿಟಲ್ ಅಸ್ತ್ರ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ಮತ್ತೆ ಸಿಗೋಣ.